ಫ್ರೆಂಡ್ಶಿಪ್ ಅಲ್ಲಿ ಜಾಸ್ತಿ ಹುಡುಗರೇ ಲಾಯಲ್ ಆಗಿರೋದು ಹುಡುಗಿರ್ಗಿಂತ. ಹುಡುಗನೂ ಲಾಯಲ್ ಆಗಿರ್ತಾರೆ, ಹುಡುಗಿನೂ ಲಾಯಲ್ ಆಗಿರ್ತಾರೆ. ಹುಡುಗರೇ ಲಾಯಲ್ ಆಗಿರ್ತಾರೆ. ಸಿಂಪಲ್ ವಿರಾಟ್ ಕೊಹ್ಲಿನೇ ತಗೊಳ್ಳಿ, 18 ವರ್ಷ RCBಗೆ ಆಡಿದ್ದಾರೆ. ನಾನು ನಿಮ್ಮ ರಾಹುಲ್ ಕುಂದಾಪುರ್. ನಾನು ಇವತ್ತು ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಏನಂತಂದರೆ, ಫ್ರೆಂಡ್ಶಿಪ್ಪಲ್ಲಿ ಹುಡುಗರು ಲಾಯಲ್ ಆಗಿರ್ತಾರ ಅಥವಾ ಹುಡುಗಿರು ಲಾಯಲ್ ಆಗಿರ್ತಾರ? ನಮ್ಮ ಜನರ ಹತ್ರನೇ ಹೋಗಿ ಕೇಳೋಣ. ನಮ್ಮೇನಿಲ್ಲ, ಆ್ಯಕ್ಚುಲಿ ಇವತ್ತೊಂದು ಕಂಟೆಂಟ್ ಮಾಡ್ತಾ ಇದ್ದೆ. ಹುಡುಗರು ಲಾಯಲ್ ಆಗಿರ್ತಾರ ಇಲ್ಲ ಹುಡುಗಿರು ಲಾಯಲ್ ಆಗಿರ್ತಾರ ಫ್ರೆಂಡ್ಶಿಪ್ಪಲ್ಲಿ? ಫ್ರೆಂಡ್ಶಿಪ್ ಅಲ್ಲಿ ಜಾಸ್ತಿ ಹುಡುಗರೇ ಲಾಯಲ್ ಆಗಿರೋದು ಹುಡುಗಿರ್ಗಿಂತ. ಹುಡುಗರೇ ಲಾಯಲ್ ಆಗಿರ್ತಾರೆ. ಯಾಕೆ? ಅಂದ್ರೆ ಹುಡುಗಿರು ಹೆಂಗೆ ಅಂದ್ರೆ ಚೂರ್ ಚೂರಕ್ಕೂ ಕಿತ್ತಾಡ್ಕೊಂತಾರ ಬೇಗ, ಹಾ. ಹುಡುಗರು ಬಿಟ್ಕೊಡಲ್ಲ ಬೇಗ. ಬಿಟ್ಕೊಡಲ್ಲ. ನಿಮಗೆ ನಮ್ಮ ಹುಡುಗರೇ ರಾಯಲ್ ಆಗಿರ್ತಾರೆ. ಯಾಕೆ? ಅಂದರೆ ಸೇಮ್ ಇವ್ರು ಹೇಳ್ದಂಗೆ ಹುಡುಗಿರು ಎಲ್ಲ ವಿಷಯಕ್ಕೂ ಕಿತ್ತಾಡ ಮತ್ತು ಜಲಸಿ ಜಾಸ್ತಿ. ಹುಡುಗರೆಲ್ಲ ಆ ಥರ ಇರಲ್ಲ, ಎಲ್ಲ ಒಂದೇ ಥರ ಎಲ್ಲ ಒಂದೇ ಥರ. ಅವ್ರು ಜಲಸಿ ಇರಲ್ಲ. ಈಗ ಒಬ್ಬ ವಿನ್ನರ್, ಅವ್ನ ಫ್ರೆಂಡ್ ವಿನ್ನರ್ ಇವನು ಸಲ ಆದರೆ ಹುಡುಗಿರಲ್ಲಿ ಜಲಸಿ ಜಾಸ್ತಿ. ಅವ್ರು ಇದು ಮಾಡಿದ್ರು ಅಂತ ಇವ್ರು ಕಿತ್ತಾಡ್ತಾರೆ. ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಶಿಪ್ಪಲ್ಲಿ ನಾವು ಯಾರನ್ನಾದ್ರೂ ಒಬ್ಬರನ್ನ ಟ್ರೂ ಆಗಿ ಅವ್ರ ಫ್ರೆಂಡ್ಶಿಪ್ನ ಬಯಸಿದ್ರೆ ಬೋತ್ ಹುಡುಗನೂ ಲಾಯಲ್ ಆಗಿರ್ತಾರೆ, ಹುಡುಗಿನೂ ಲಾಯಲ್ ಆಗಿರ್ತಾರೆ. ಯಾಕೆ? ಯಾಕೆ ಅಂದರೆ ಅಲ್ಲಿ ನಂಬಿಕೆ ಇರುತ್ತೆ ಅಲ್ವಾ. ಸೊ ಅಷ್ಟೇ, ಇಬ್ಬರು ಲಾಯಲ್ ಆಗಿರ್ತಾರೆ. ಹೌದು, ಯಾಕಂದರೆ ನಾವು ಯಾರನ್ನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಟ್ರೂ ನಂಬಿಕೆ ಅನ್ನೋದು ಇದ್ದಾಗ ಎಲ್ಲ ಸೈಡಿಂದನೂ ಲಾಯಲ್ಟಿ ಅನ್ನೋದು ಖಂಡಿತ ಬರುತ್ತೆ. ಹುಡುಗರು ಏನ್ ಲಾಯಲ್ ಅಂದ್ರೆ, ಎಕ್ಸಾಮಲ್ಲಿ ನಾನು ಓದಿರಲ್ಲ, ಅವನು ಓದಿರಲ್ಲ. ಹುಡುಗಿರು ಹೆಂಗಂದ್ರೆ, ನಾನು ಏನು ಓದಿಲ್ಲ ಕಣೆ ಅಂತ ಅನ್ಕೊಂಡಿರ್ತಾರೆ. ಸಿಲೆಬಸ್ 3 ಸಲ ರಿವಿಷನ್ ಮಾಡಿರ್ತಾರೆ. ಈಗ ಹುಡುಗರು ಈಗ ಯಾವುದೋ ಒಂದು ಕ್ವಶನ್ ಬರ್ದಿರ್ತಾರೆ ಅನ್ಕೊಳ್ರಿ, ಇನ್ನೊಬ್ಬಂಗೆ ತೋರ್ಸಕ್ ಹೋಗ್ತಾರೆ. ಏನೋ ಒಂದು ಬರ್ದಿರ್ತಾರೆ, ಒಟ್ನಲ್ಲಿ ತೋರಿಸಿ ಏನೋ ಒಟ್ನಲ್ಲಿ ಪಾಸ್ ಆಗ್ತೀವಿ ನಾವು. ಹುಡುಗಿರು ಹಂಗಲ್ಲ. ಈಗ ಒಬ್ಳು ಜಾಸ್ತಿ ಮಾರ್ಕ್ಸ್ ತಗ್ಲು ಅಂದ್ರೆ ಆಲೆ ಇದು ರೇಸು ಜಾಸ್ತಿ, ಆಲೆ ಉರಿ ಉರಿ ಆ ಥರ. ಏನಕಂದ್ರೆ ಹುಡುಗರು ಲಾಯಲ್, ಎಲ್ಲರೂ ಪಾಸ್ ಆಗ್ಬೇಕು ಹುಡುಗರು, ಆ ಥರ ಇರ್ತಾರೆ. ಹುಡುಗಿರು ಹಂಗಲ್ಲ. ಈಗ ಒಬ್ಳು ಟಾಪ್ ಹೊಡೆದ್ಲು ಅಂದ್ರೆ ಆಗ್ಲೇ ಎಲ್ಲ ಪ್ಲಾನ್ ಹಾಕಿರ್ತಾರೆ, ಇವಳನ್ನ ಹೆಂಗಾನ ಮಾಡಿ ನೆಕ್ಸ್ಟ್ ಹೊಡಿಬೇಕು ಅಂತ, ಆ ಥರ ಮಾಡಿರ್ತಾರೆ. ಏನಂದ್ರೆ ಫ್ರೆಂಡ್ಶಿಪ್ಪಲ್ಲಿ ಹೆಲ್ಪ್ ಮಾಡೋದ ಹುಡುಗರು ಜಾಸ್ತಿ ಮಾಡೋದು, ಹುಡುಗಿಯರು ಅಷ್ಟೊಂದು ಏನು ಹೆಲ್ಪ್ ಮಾಡಲ್ಲ. ಹುಡುಗಿರು ಯಾಕೆ ಮಾಡಲ್ಲ? ಅದು ಗೊತ್ತಿಲ್ಲ ಅದು ಹೆಂಗೆ ಅಂದ್ರೆ, ನೋಡಿದ್ರೆ ಒಂದ್ಸಲ ನೋಡಿದ್ರೇನೆ ಗೊತ್ತಾಗುತ್ತಲ್ಲ ಹುಡುಗರು ಹೆಂಗೆ ಜಾಸ್ತಿ ಇದು ಅಂತ ಅಷ್ಟೇ. ಇಲ್ಲ ಹುಡುಗಿರು ಲಾಯಲ್ ಆಗಿರ್ತಾರೆ. ಮೋಸ್ಟ್ ಅದು ಆ ಥರ ಹೇಳೋಕ್ಕಾಗಲ್ಲ ಬ್ರೋ. ಕೆಲವೊಂದೊಂದು ಹುಡುಗರು ಮೋಸ ಮಾಡೋರು ಇರ್ತಾರೆ, ಹುಡುಗಿರು ಮೋಸ ಮಾಡೋರು ಇರ್ತಾರೆ. ಅವೆಲ್ಲ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾರ್ಯಾರ ಮನಸ್ಥಿತಿ ಹೆಂಗಿರುತ್ತೋ ಏನೋ. ಲಾಯಲ್ ಆಗಿ ಯಾರು ಇರ್ತಾರೆ? ಹುಡುಗ ಇರ್ತಾರೆ ಇಲ್ಲ ಹುಡುಗಿರು ಇರ್ತಾರೆ? ಮೇ ಬಿ ಜಾಯ್ಸ್ ನನ್ನ ಅನ್ಸಿಗೆ ಬಾಯ್ಸೇ ಇರ್ತಾರೆ ರಾಯಲ್ ಆಗಿ. ಬಾಯ್ಸೇ ಇರ್ತಾರೆ. ಯಾಕೆ? ಬಾಯ್ಸು ಯಾಕೆ ಹಂಗಂತ ಹೇಳೋಕ್ಕಾಗಲ್ಲ ಬ್ರೋ. ನನ್ನ ಅನ್ಸಿಗೆ ಬಾಯ್ಸ್ ಇರ್ತಾರೆ ಅಂದ್ಕೊಂಡಿದ್ದೀನಿ. ಹುಡುಗಿರು ಹೇಳೋಕ್ಕಾಗಲ್ಲ, ಅವ್ರಿಗೆ ಜಾಸ್ತಿ ಮೂಡ್ ಸ್ವಿಂಗ್ಸ್ ಇರ್ತವೆ. ಸೊ ಬಾಯ್ಸ್. ಹುಡುಗರೇ ಬ್ರೋ. ಹುಡುಗರೇ. ಯಾಕೆ? ಯಾಕೆಂದ್ರೆ ಇವಾಗ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಗೆ ಯಾರು ಬರಲ್ಲ. ಹುಡುಗರೇ ಫ್ರೆಂಡ್ಶಿಪ್. ಏನೋ ಒಂದು ಆಕ್ಸಿಡೆಂಟ್ ಇರಲಿ, ಏನೋ ಒಂದು ಗಲಾಟೆ ಇರಲಿ, ಹುಡುಗರು ಬರ್ತಾರೆ. ಯಾವ ಹುಡುಗಿರು ಅಂತಾರೆ ಯಾರು ಇರಲ್ಲ ಅಷ್ಟೇ. ಹುಡುಗಿರು ಯಾಕೆ ಲಾಯಲ್ ಆಗಿರಲ್ಲ? ಹುಡುಗಿರು ಅವ್ರು ಅಷ್ಟೇನೆ, ಅವ್ರು ಹಂಗೆ ಬರೀ ಇದು ಅಷ್ಟೇ ಅವ್ರದ್ದು. ನಿಮ್ಗೆ? ಹುಡುಗರೇ ಲಾಯಲ್, ಬಟ್ ಎಲ್ಲರೂ ಹುಡುಗಿಯವರು ಅನ್ಲಾಯಲ್ ಇರಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರವ್ರ ಇದ್ರ ಮೇಲೆ ಡಿಪೆಂಡ್. ಕೆಲವ್ರು ಲಾಯಲ್ ಇರ್ತಾರೆ, ಕೆಲವ್ರು ಇಲ್ಲ, ಟೈಮ್ ಪಾಸಿಗೆ ಇದು ಮಾಡ್ಕೊಂತಾರೆ. ಮೆಜಾರಿಟಿ ಹುಡುಗರೇ ಲಾಯಲ್ ಆಗಿರ್ತಾರೆ. ಹುಡುಗರೇ ಬ್ರೋ ಮೆಜಾರಿಟಿ. ಎಕ್ಸಾಂಪಲ್ ವಿರಾಟ್ ಕೊಹ್ಲಿನೇ ತಗೊಳ್ಳಿ, 18 ವರ್ಷ RCBಗೆ ಆಡಿದ್ದಾರೆ ಅವರು. ಹುಡುಗಿಯವರೇ ಲಾಯಲ್ ಬ್ರೋ. ಹುಡುಗಿರು ಅವರು ಫ್ಯಾಮಿಲಿ ಆಯ್ತು ಅವರಾಯ್ತು ಅಂತ ಇರ್ತಾರೆ. ಹುಡುಗರಾದ್ರೆ ಎಂಥ ಸಿಚುವೇಶನ್ ಇದ್ರು ಬಂದು ಹೆಲ್ಪ್ ಮಾಡ್ತಾರೆ. ಹುಡುಗರೇ ಬ್ರೋ, ಹುಡುಗರೇ ಲಾಯಲ್. ಬ್ರೋ ಹೇಳ್ಬೇಕಂದ್ರೆ ಒಂದು ಪಕ್ಷ ನೋಡಿದ್ರೆ ಹುಡುಗರು ಪರವಾಗಿಲ್ಲ, ಬಟ್ ಈ ಜನ್ರೇಷನಲ್ಲಿ ಲಾಯಲ್ ಅಂದರೆ ನಮ್ಮ ಜೂಸು ನಾಯಿ. ಹುಡುಗಿರು ಹಂಗಾರೆ ಹುಡುಗಿರು ಲಾಯಲ್ ಆಗಿಲ್ಲ ಈಗ ಅಷ್ಟೊಂದು. ನಾನು ಅಷ್ಟು ಜನ ಮ್ಯಾಟ್ರ್ ನೋಡಿದ್ದೀನಿ, ಬಟ್ ಆದ್ರೂ ಹುಡುಗನೇ ಲಾಸ್ಟಿಗೆ ಸೋತದು. ಹುಡುಗಿ ಆದರೂ ಲಾಯಲ್ ಇರಲಿ, ಹುಡುಗ ಆದರೂ ಲಾಯಲ್ ಇರಲಿ, ಸೋತದೆ ಹುಡುಗನೇ ಲಾಸ್ಟಿಗೆ ಸೋತದೆ. ಮೇನ್ ಪಾಯಿಂಟೇ ಇದಿರೋದು. ಹುಡುಗಿರಿಂದ ಎಷ್ಟೊಂದು ಹುಡುಗರು ಹಾಳಾಗೋರೆ. ಈಗ ಹುಡುಗರೆಲ್ಲ ನಶೆ ಅದು ಇದು ಆಳ್ಮೂಳು ಹಿಡಿತಿರೋದೇ ಹುಡುಗಿರಿಂದ. ಅದೇ ಮೇನ್ ಪಾಯಿಂಟು ಅಷ್ಟೇ. ಹುಡುಗರೇ ಲಾಯಲ್ ಆಗಿರೋ ಏನಕ್ಕೆ? ಹುಡುಗರು ಅಂದ್ರೆ ಯಾವಾಗ್ಲೂ ಚೆನ್ನಾಗಿರ್ತಾರ, ಆ ತರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವ್ರದ್ದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಹುಡುಗರದು. ಅಂದ್ರೆ ನಮ್ದು ಹುಡುಗಿರ್ದು ಅಷ್ಟೊಂದು ಚೆನ್ನಾಗಿರಲ್ಲ. ಅಂದ್ರೆ ಯಾವ ತರ ಚೆನ್ನಾಗಿರಲ್ಲ ಹುಡುಗಿರು ಅವ್ರೊಂಥರ ಬೇರೆ. ಅವರು ಬೇರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲ ನಾ ಹುಡುಗರು ಲಾಯಲ್ ಆಗಿರ್ತಾರ, ಎಲ್ಲ ಕಡೆ ಸಪೋರ್ಟ್ ಆಗಿರ್ತಾರ. ಒಂದ್ಸಲ ದೋಸ್ತಿ ಅಂದ್ರೆ ಮುಗೋದೈತನ ಲಾಸ್ಟ್ ಮಟ್ಟ. ಅವ್ರ ಫಸ್ಟ್ ಒಂದ್ಸಲ ದೋಸ್ತಿ ಅಂದ್ರೆ ಜಗಳ ಆಗಲಿ ಏನಾಗಲಿ ಅವ್ರ ಒಟ್ಟೆಲ್ಲದಕ್ಕೂ ಏನು ಸಪೋರ್ಟ್ ಬೇಕೋ ಅವ್ರು ಕೊಡ್ತಾರ. ಅವ್ರ ಹುಡುಗಿಯರ್ ಹಂಗಿಲ್ಲ. ಹುಡುಗಿರು ಯಾಕಿಲ್ಲ? ಅವ್ರು
ಫ್ರೆಂಡ್ಶಿಪ್ ಅಂದ್ರೆ ಇದಕ್ಕೆ ಮಾಡ್ತಾರ ಅವ್ರಿಗೆ ಏನಾರ ಒಂದು ಸಪೋರ್ಟ್ ಬೇಕಂದ್ರೆ ಅಷ್ಟೇ ಮಾಡ್ತಾರ. ಅದು ಬಿಟ್ರೆ ನನಗೂ ಹುಡುಗರೇ ಲಾಯಲ್ ಅನ್ನಿಸ್ತಾರಣ್ಣ. ನಂಗೆ ನಮ್ಮ ಫ್ರೆಂಡ್ಸು ಒಂದು ನಮ್ಮ ತಮ್ಮನ ಥರ ನೋಡ್ಕೋತಾರೆ. ನಂಗೇನು ಹುಡುಗಿರ ಬಗ್ಗೆ ಅಷ್ಟೇ ನಾಲೆಜ್ ಇಲ್ಲ, ಆದರೆ ನಂಗೆ ಫ್ರೆಂಡ್ಸೇ ಲಾಯಲ್ ಅನ್ನಿಸ್ತಾರೆ. ಫ್ರೆಂಡ್ಸು ಹುಡುಗರು ಲಾಯಲ್ ಅನ್ನಿಸ್ತಾರೆ. ಹುಡುಗಿರ್ ಲಾಯಲ್ ಅನ್ಸಲ್ಲ. ಎಲ್ಲ ಹುಡುಗರು ಯಾಕೆ ಹುಡುಗರು ಗೊತ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹುಡುಗಿರ್ ಯಾಕೆ ಲಾಯಲ್ ಆಗಿರಲ್ಲ? ಒಬ್ರಿಗೆ ಇಟ್ಕೊಂಡಿರ್ತಾರೆ, ಇನ್ನೊಬ್ರಿಗೆ ಇಟ್ಕೊಂಡಿರ್ತಾರೆ ಅವರು. ಅದಕ್ಕೆ ಅಷ್ಟೇ ಅಷ್ಟೇ. ಹುಡುಗರು ಯಾಕೆ ಅವ್ರಂದ್ರೆ ನಿಯತ್ತಾಗಿರ್ತಾರೆ, ಅದಕ್ಕೆ. ನಿಯತ್ತಾಗಿರ್ತಾರೆ. ಹುಡುಗಿರ್ ಯಾಕೆ ಲಾಯಲ್ ಆಗಿರಲ್ಲ? ಹುಡುಗಿರಂದ್ರೆ ಒಬ್ರು ಸಿಗೋವರೆಗೂ ಇರ್ತಾರೆ ಜೊತೆಗೆ, ಆಮೇಲೆ ಅವಳು ಇನ್ನೊಬ್ರ ಜೊತೆ ಹೋಗ್ಬಿಡ್ತಾಳೆ. ಅಷ್ಟೇನೆ. ಅಂದ್ರೆ ಲಾಯಗಲ್ ಹುಡುಗರು ಏನಾದ್ರು ಕಷ್ಟ ಹಂಗೆ ಹಿಂಗೆ ಅಂತ ಬಂದ್ರೆ ಜೊತೆ ಇಡ್ತಾರೆ. ಹುಡುಗಿರಂದ್ರೆ ಅಯ್ಯೋ ಕಷ್ಟ ಬಂತು ಅಂದ್ಬಿಟ್ಟು ಜೊತೆಲಿ ಬಿಟ್ಟು ಹೋಗ್ಬಿಡ್ತಾರೆ. ಹುಡುಗರಂದ್ರೆ ಯಾವಾಗ ಕೇಳಿದ್ರೆ help ಮಾಡ್ತಾರೆ. ಹುಡುಗರಂದ್ರೆ ಜೊತೆಲೆ ಇಡ್ತಾರೆ. ಹುಡುಗರ ಯಾಕೆ? ಹುಡುಗಿಯರಷ್ಟು ಲಾಯಲ್ ಆಗಿರಲ್ಲ ಬ್ರೋ. ಅಂದ್ರೆ ಟೆಂಪ್ರವರಿಗೆ ಅಷ್ಟೇ ಇರ್ತಾರೆ, ಯಾರು ಲಾಯಲ್ ಆಗಿರಲ್ಲ. ಹುಡುಗರು ಯಾಕೆ ಲಾಯಲ್ ಆಗಿರ್ತಾರೆ? ಅವರೊಮ್ಮೆ ಅವ್ರಿಗೆ ಇಷ್ಟಪಟ್ಟು ಹಚ್ಕೊಂಡ್ಬಿಟ್ರೆ ಬಿಡಲ್ಲ ಬ್ರೋ, ಕೊನೆವರೆಗೂ ಬಿಡಲ್ಲ. ಯಾವಾಗ್ಲೂ ಜೊತೆಲೆ ಅವ್ರ ಜೊತೆಗೆ ಇರ್ತಾರೆ. ಸೊ ಅದಕ್ಕೆ ಹುಡುಗರೇ ಲಾಯಲ್. ಹುಡುಗರು ಫ್ರೆಂಡ್ಶಿಪ್ಪೇ ಲಾಯಲ್ ಯಾಕೆ ಬ್ರೋ. ಹುಡುಗರು ನಮಗೆ ಕಷ್ಟ ಅಂದಾಗ ಏನೇ ಕಷ್ಟ ಬಂದ್ರು ಹುಡುಗರು ಮುಂದೆ ನಿಂತ್ಕೊಂತಾರೆ. ಹುಡುಗಿರು ಮನೇಲಿ ಇರ್ತಾರೆ, ಫೋನ್ ಮಾಡಿದ್ರು ಬರಕ್ ಆಗಲ್ಲ. ಅವರು ಮನೇಲಿ ಇರ್ತಾರೆ, ಮನೇಲಿ ಫೋನ್ ಮಾಡಿದ್ರೆ ಇವಾಗ ನನಗೆ ಬೇಕು ನೀನು ಬಾ ಅಂದ್ರೆ ಬರಕ್ ಆಗಲ್ಲ. ಅವ್ರಿಗೆ ಗಲಾಟೆ ಆಗಿರುತ್ತೆ ಒಂದು. ನನಗೆ ಇವಾಗ ಹುಡುಗಿಗೆ ಫೋನ್ ಮಾಡ್ತೀನಿ ಬಾ ಅಂದ್ರೆ ಮನೇಲಿ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ, ಬರಕ್ ಆಗಲ್ಲ. ಹುಡುಗರಿಗೆ ಫೋನ್ ಮಾಡಿ ವಿತಿನ್ ಸೆಕೆಂಡಿಗೆ ಬರ್ತಾರೆ. ಹುಡುಗರು ಫ್ರೆಂಡ್ಶಿಪ್ಪೇ ಲಾಯಲ್. ಹುಡುಗಿರ್ ಫ್ರೆಂಡ್ಶಿಪ್ ಹುಡುಗರು ಫ್ರೆಂಡ್ಶಿಪ್ಪೇ ಬೆಸ್ಟು. ಹುಡುಗರು ಏನು ಕೇಳಿದ್ರು ಯಾವ ಟೈಮಲ್ಲಿ ಬೇಕಾದ್ರೂ ಹುಡುಗರು ಬರ್ತಾರೆ, ಹುಡುಗಿರು ಬರಲ್ಲ. ಯಾವ್ದು ಹುಡುಗರು ಫ್ರೆಂಡ್ಶಿಪ್ಪೇ ಬೆಸ್ಟು. ಹುಡುಗಿರು ಸುಮ್ಮನೆ ಯಾರು ಇಷ್ಟಕ್ಕೆ ಅಷ್ಟೇ ಲಾಯಲ್ ಆಗಿರ್ತಾರೆ. ಅಂದರೆ ಲವ್ ಮಾಡ್ತಾ ಇರೋರು ಲಾಯಲ್ ಆಗಿರ್ತಾರೆ. ಬಾಯ್ಸ್ಗೆ ಫ್ರೆಂಡ್ಶಿಪ್ ಬೆಲೆ ಗೊತ್ತಿರ್ತೈತೆ, ಮತ್ತೆ ಎಲ್ಲ ಬಾಯ್ಸ್ ಲಾಯಲ್ ಆಗಿರ್ತಾರೆ ಅಷ್ಟು. ಒಂಥರ ಅವರು ಸ್ವಾರ್ಥಿಗಳು ಅಂತ ಹೇಳ್ಬೋದು. ಅವರೆಲ್ಲ ಒಂದೇ ತರ ಇರಲ್ಲ. ಅದ್ರಲ್ಲ ಗೈಸ್ ಜನರೆಲ್ಲ ಹೇಗೆ ಉತ್ತರ ಕೊಟ್ಟರು ಅಂತ. ಹಾಗೆ ನಿಮಗೆ ಯಾರು ಲಾಯಲ್ ಆಗಿರ್ತಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.